ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಜ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 5 5ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ. ಹಾಗಿದ್ರೆ ಮೊದಲನೇ ಕ್ವಶನ್ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಒಂದು ಮೊತ್ತವು 8 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ವಾರ್ಷಿಕ ಶೇಕಡಾ ದರ ಎಷ್ಟು ಅಂತ ಕೇಳ್ತಾರೆ. ಒಂದು ಮೊತ್ತ 8 ವರ್ಷದಾಗ ಡಬಲ್ ಆಕೈತಂತ, ದ್ವಿಗುಣ ಅಂದ್ರೆ ಡಬಲ್ ಆಕೈತಂತ. ಹಾಗಿದ್ರೆ ವಾರ್ಷಿಕ ಶೇಕಡಾ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ, ನಮ್ಗೆ ಮೊತ್ತ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡ್ಕೋರಿ, 100 ಇಟ್ಕೋರಿ. ಇದು ನಮ್ಮ ಮೊತ್ತ ಅಂತ ಅನ್ಕೋರಿ. ಇದೇನ ಅಸಲು. ಏನಾಗತೈತಿ, 8 ವರ್ಷಗಳಲ್ಲಿ ದ್ವಿಗುಣ ಆಗತೈತಿ. ದ್ವಿಗುಣ ಅಂದ್ರೆ ಎಷ್ಟು ರೀ, 200. 100 ಇದ್ದದ 200 ಆಗತೈತಿ. ಹಾಗಿದ್ರೆ ಎಷ್ಟು ನಮ್ಮಲ್ಲಿ ಬಡ್ಡಿ ಆಗ್ತದೆ, 100 ಇದ್ದದ್ದು 200 ಆಗೈತೆ ಅಂದ್ರೆ ನಮಗೆ 100 ರೂಪಾಯಿ ಬಡ್ಡಿ ಆಗ್ತೈತಿ. ಇದೇನ ಬಡ್ಡಿ. ಇದನ್ನ ಬಿಟ್ಬಿಡ್ರಿ. ಈಗ ಅಸಲು 100 ಐತಿ, ಬಡ್ಡಿ 100 ಐತಿ. ವರ್ಷ ಎಷ್ಟೈತಿ ರೀ, 8 ವರ್ಷ ಐತಿ. ಸಮಯ 8 ವರ್ಷ. ನಮಗೆ ಇವು 3 ಸಿಕ್ಕ ನಂತರ ಇನ್ನು ಬಡ್ಡಿ ದರ ಕಂಡುಹಿಡಿದು ಭಾಳ ಈಜಿ ಐತಿ ನೋಡ್ರಿ. PTR ಡಿವೈಡೆಡ್ ಬೈ 100. ನಮಗೇನು ಬೇಕಾಯ್ತು ಈಗ, ರೇಟ್ ಆಫ್ ಇಂಟ್ರೆಸ್ಟ್ ಬೇಕಾಯ್ತಿ. ಇದನ್ನು ಕಾಟಾಕ್ರೆ ಏನು ಉಳಿತು ಈಗ, PT ಉಳಿತು. PT ಕೆಳಗೆ ಇಟ್ಕೋದ 100 ಇಂಟು ಸರಳ ಬಡ್ಡಿಯನ್ನು ಮ್ಯಾಗ ಇಟ್ಕೋಬೇಕು. ಈ P ಎಷ್ಟೈತಿ ರೀ, ಪ್ರಿನ್ಸಿಪಲ್ ಎಷ್ಟೈತಿ, ಪ್ರಿನ್ಸಿಪಲ್ ಇಲ್ಲಿ ಐತಿ ನೋಡಿ, 100 ಐತಿ. ಅದನ್ನು 100 ಕೆಳಗೆ ಇಟ್ಕೊಳ್ರಿ. ಇಂಟು ಟೈಮ್ ಎಷ್ಟೈತೆ ಅಂಬದ, 8 ವರ್ಷ ಟೈಮ್ ಐತಿ. 8 ಕೆಳಗೆ ಇಟ್ಕೊಳ್ರಿ. ಮ್ಯಾಗ 100 ಇಂಟು ಬಡ್ಡಿ ಎಷ್ಟೈತಿ ನಮ್ಮದ, 100 ರೂಪಾಯಿ ಬಡ್ಡಿ ಐತಿ. ಅದನ್ನು 100 ಇಟ್ಕೊಳ್ರಿ. ಇನ್ನು ಕಟ್ತಾ ಹೊಡೆದ್ರೆ ಆನ್ಸರ್ ಬರುತ್ತೆ ನೋಡ್ರಿ. ಈ 0 ಕ್ಯಾನ್ಸಲ, ಈ 0 ಕ್ಯಾನ್ಸಲ. 4 2 8, 4 25. 2 1 2, 2 1 2, 2 2 4 ಪಾಯಿಂಟ್ ಬರ್ತೈತಿ. 1 ಉಳಿತ, 1 ಮುಂದೆ 0, 2 5 10. ಹಾಗಿದ್ರೆ ನಮ್ಮ ಬಡ್ಡಿ ಎಷ್ಟು ರೀ, 12.5% ನಮ್ಮದು ಬಡ್ಡಿ ದರ ಆಗ್ತದೆ. ಆಪ್ಷನ್ ಏನು ರೀ, ಆಪ್ಷನ್ ಸಿ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ಸೈಕ್ಲಿಸ್ಟ್ 1 ಗಂಟೆಯಲ್ಲಿ 12 ಕಿಲೋಮೀಟರ್ ಕ್ರಮಿಸುತ್ತಾನೆ. ಅವನ ವೇಗ ನಿಮಿಷಕ್ಕೆ ಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳ್ತಾರೆ. ಈಗ ಅವ ಕಿಲೋಮೀಟರ್ ಹೊಂಟಾನ, ಕಿಲೋಮೀಟರ್ ಪರ್ ಮೀಟರ್ ಹೊಂಟಾನ, ಕಿಲೋಮೀಟರ್ ಪರ್ ಅವರ. ಈಗ 12 ಕಿಲೋಮೀಟರ್ ಅಂದ್ರೆ ಅದು ಎಷ್ಟು ಮೀಟರ್ ಆಗ್ತದೆ ರೀ, 1 ಕಿಲೋಮೀಟ್ರಿಗೆ 1000 ಮೀಟರ್ ಅಂದ್ರೆ 12 ಕಿಲೋಮೀಟ್ರಿಗೆ 12,000 ಮೀಟರ್. 12,000 ಮೀಟರ್ ಡಿವೈಡೆಡ್ ಬೈ ನಮಗೇನು ಕೇಳ್ತಾರವ, ನಿಮಿಷಗಳಲ್ಲಿ ಕೇಳ್ತಾರೆ. ನಿಮಿಷಗಳಂದ್ರೆ 1 ತಾಸಿಗೆ ಎಷ್ಟು ನಿಮಿಷ ಇರ್ತಾವೆ ರೀ, 60 ನಿಮಿಷ ಇರ್ತಾವೆ. ಡಿವೈಡೆಡ್ ಬೈ 60. ಇನ್ನು ಕಟ್ತಾ ಹೊಡೆದ್ರೆ ಅದು ಮೀಟರ್ ಪರ್ ಮಿನಿಟ್ ಗೊತ್ತಾಗ್ತದೆ. 0 0 ಕ್ಯಾನ್ಸಲ್. 6 1 6, 6 2 12, ಇವ 0 ಆ್ಯಸ್ ಇಟ್ ಈಸ್. ಎಷ್ಟು ಬಂತು ನಮ್ದು, 200 ಮೀಟರ್ ಪರ್ ಮಿನಿಟ್. ಆನ್ಸರ್ ಏನು ರೀ, 200 ಮೀಟರ್ ಪರ್ ಮಿನಿಟ್. 200 ಮೀಟರ್ ಹೋಗ್ತಾವೆ ನಾವು 1 ನಿಮಿಷಿಗೆ. ಓಕೆ, ಆಪ್ಷನ್ ಎ ಆಪ್ಷನ್, 200 ಮೀಟರ್ ಪರ್ ಮಿನಿಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೂರ 40ರಲ್ಲಿ 30% ಈಕ್ವಲ್ ಟು 840ರಲ್ಲಿ X%. ಹಾಗಾದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ, 140 ಐತಿ. 140 ಇಂಟು 30%. 30% ಅಂದ್ರೆ ಏನು ರೀ, ಡಿವೈಡೆಡ್ ಬೈ 100 ಈಕ್ವಲ್ ಟು 840ರಲ್ಲಿ ಅಂದ್ರೆ ಇಂಟು X%. X% ಅಂದ್ರೆ ಏನು ರೀ, ಡಿವೈಡೆಡ್ ಬೈ 100 ಅಂದಂಗೆ. ಈಗ ನೋಡ್ರಿ, ಈಗ ಎಷ್ಟು ಆಗ್ತದೆ ಅಷ್ಟು ಕಟ್ತಾ ನೋಡ್ರಿ. ಈ 0 ಕ್ಯಾನ್ಸಲ, ಈ 0 ಕ್ಯಾನ್ಸಲ. 2 5 2 4 8, 2 2 4. ಇಷ್ಟು ಕಟ್ತಾ ಐತಿ. ಈಗ ಇನ್ನು ನೆಕ್ಸ್ಟ್ ಕಟ್ತಾ ಹೋಗಿಲ್ಲ. ಈಗ ನೋಡ್ರಿ, X ಇಲ್ಲೇ ಬಿಡ್ರಿ. ಈ 5ನ್ನು ಈ ಕಡೆ ಕಳಿಸಿದ್ರೆ ಏನಾಗ್ತದೆ, ಮ್ಯಾಲೆ ಬಂದು ಇಂಟು ಆಗ್ತದೆ. ಇದನ್ನ ಈ ಕಡೆ ಕಳಿಸಿದ್ರೆ ಕೆಳಗೆ ಬಂದು ಡಿವೈಡ್ ಆಗ್ತದೆ. ಈಗ ನೋಡ್ರಿ, ಇದು ಕೆಳಗೆ ಬರತ್ತಂದ್ರೆ X ಇಲ್ಲೇ ಬಿಡ್ರಿ. ಇದೇನಾಗ್ತದೆ, ಇಲ್ಲಿ ಕೆಳಗೆ ಬರ್ತದೆ. 100 ಐತಿ. ಈಗ ಇದು ಕೆಳಗೆ ಬಂದು ಏನಾಗ್ತೈತಿ, ಇಲ್ಲಿ ಇಂಟು ಆಗಿ 42 ಆಯಿತು. ಇದೇನಾಗ್ತದೆ, ಮ್ಯಾಗ ಬರ್ತದೆ. ಇಲ್ಲೇ 140 ಐತಿ. ಈಗ 140 ಇಂಟು 30 ಐತಿ. ಇಂಟು ಇದು ಮ್ಯಾಗ ಬಂದಿದ್ದು ಇಂಟು ಆಗಿ 5 ಆಗ್ತದೆ. ಇನ್ನು X ವ್ಯಾಲ್ಯೂ ನೋಡ್ರಿ, ಈ 0 ಕ್ಯಾನ್ಸಲ, ಈ 0 ಕ್ಯಾನ್ಸಲ. ನೆಕ್ಸ್ಟ್
3 ಒಂದಲೇ 3 3 ಒಂದಲೇ 3 ಒಂದು ಉಳಿತಾ 3 4 12 ಇದು ಕ್ಯಾನ್ಸಲ್ ಆಯಿತಾ 14 ಒಂದಲೇ 14 14 ಒಂದಲೇ 14 ಏನು ಉಳಿತೀರಿ ನಮ್ಮದು 5 ಉಳಿತು ಆಗಿದ್ರೆ ಎಕ್ಸ್ ವ್ಯಾಲ್ಯೂ ಏನು ರೀ 5%. ಈ ಎಕ್ಸ್ ಪರ್ಸೆಂಟ್ ಐತಲ್ಲ ಅದು 5% ಅಂದಾಗ. ಓಕೆ, ಆಪ್ಷನ್ ಯಾವ್ದು ರೀ? ಆಪ್ಷನ್ ಡಿ ಆಪ್ಷನ್. ಸರಿಯಾದ ಉತ್ತರ 5%. ನೆಕ್ಸ್ಟ್ ಕ್ವಶನ್. 600 ರೂಪಾಯಿ ಅಸಲಿಗೆ 4 ವರ್ಷಗಳಲ್ಲಿ 720 ಆಗುತ್ತದೆ. ಬಡ್ಡಿ ದರವನ್ನು 2% ಹೆಚ್ಚಿಸಿದರೆ ಒಟ್ಟು ಮೊತ್ತ ಎಷ್ಟಾಗ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಅಸಲು ಎಷ್ಟೈತೆ ನಮ್ಮದು? ಅಸಲ 600 ರೂಪಾಯಿ ಐತಿ. 600 ರೂಪಾಯಿ ಅಸಲಿಗೆ ಟೈಮ್ ಎಷ್ಟೈತೆ ನಮ್ಮದು? ಟೈಮ್ ಸಮಯ 4 ವರ್ಷ ಐತಿ. 600 ರೂಪಾಯಿ ಅಸಲ್ ಇದ್ದದ್ದು 4 ವರ್ಷ ಎಷ್ಟಾಗೈತೆ ರೀ? 720 ಐತಿ. ನಮ್ಮದು ಬಡ್ಡಿ ಎಷ್ಟಾಗ್ತದೆ ಅದ್ರಾಗ? 600 ರೂಪಾಯಿ ಅಸಲ್ ಅಂದ್ರೆ 720 ರೂಪಾಯಿ ಆಗೈತೆ ಅಂದ್ರೆ 720 600 ಕಳೆದ್ರೆ ಎಷ್ಟು ಉಳಿತದ? 120. ಇದು ಬಡ್ಡಿ ಏನ್ರಿ? ಬಡ್ಡಿ 120 ಬಡ್ಡಿ. ನಮ್ಮ ಬಡ್ಡಿ ಸಿಕ್ಕ ನಂತರ ಇದನ್ನ ನೋಡ್ರಿ, ಈಗ ಇದನ್ನ ಕಂಡಿಡ್ರಿ, ಪರ್ಸೆಂಟೇಜ್ ಕಂಡಿಡ್ರಿ. ಈಗ ಶೇಕಡಾ ಪರ್ಸೆಂಟೇಜ್ ಹಾಕಿ ನೋಡ್ರಿ, PTR / 100 ಐತಿ. ಈಗ ನೋಡ್ರಿ, ಇದನ್ನ ಕಂಡಿಡ್ರಿ, ಶೇಕಡಾ ಕಂಡಿಡ್ರಿ. ಈಗ ಶೇಕಡಾ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾನ್ಸಲ್ ಮಾಡಿರಿ. PT ಎಷ್ಟು ಐತಿ ರೀ? P ಎಷ್ಟೈತಿ? ಅಸಲು 600 ಐತಿ. 600 ಕೆಳಗೆ ಬರ್ತೈತಿ ಇಂಟು ಟೈಮ್ ಎಷ್ಟೈತಿ? 4 ವರ್ಷ ಕೆಳಗೆ ಬಂತು. 100 ಇಂಟು 120 ಎಷ್ಟಾಗೈತಿ? ಬಡ್ಡಿ ಆಗೈತಿ. 0 0 ಕ್ಯಾನ್ಸಲ, 0 0 ಕ್ಯಾನ್ಸಲ. 6 ಒಂದಲೇ 6, 6 2 12. ಈ 0 ಆ್ಯಸ್ ಇಟ್ ಇಸ್. 4 ಒಂದಲೇ 4, 4 5 20. ಎಷ್ಟು ಪರ್ಸೆಂಟ್ ಬತ್ತು ಈಗ? 5% ಬಡ್ಡಿ ಬಂತು ನಮ್ಮದು. ಇದು ಆನ್ಸರ್ ಅಲ್ರಿ, ಇದು 5% ಬತ್ತು. ಇದು ಆನ್ಸರ್ ಅಲ್ಲ. ಈಗೇನು ಹೇಳಿದಾರೆ ನೆಕ್ಸ್ಟ್? ಮತ್ತೆ 2% ಹೆಚ್ಚು ಮಾಡಿದರೆ ಒಟ್ಟು ಮೊತ್ತ ಎಷ್ಟಾಕೈತಿ ಅಂತ ಕೇಳ್ತಾರೆ. 5% ಐತಿ. ಈಗ ಮತ್ತೆ 2% ಬಡ್ಡಿದ್ರೆ ಹೆಚ್ಚು ಮಾಡಿರ್ತಾರೆ ಅಂದ್ರೆ 7%. 5 + 2 ಅಂದ್ರೆ 7% ಬಡ್ಡಿ. ಹಾಗಿದ್ರೆ ಒಟ್ಟು ಮೊತ್ತ ಎಷ್ಟಾಕೈತಿ ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಅಸಲು ಎಷ್ಟೈತಿ? 600 ಐತಿ. ಸಮಯ ಎಷ್ಟೈತಿ? 4 ಐತಿ. ಇದು ಅಸಲು 600. ಸಮಯ ಎಷ್ಟೈತಿ? 4 ವರ್ಷ. 4 ವರ್ಷ. ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ? ಶೇಕಡಾ 7%. ಇನ್ನು ಒಟ್ಟು ಮೊತ್ತ ಎಷ್ಟಾಕೈತಿ ಕೇಳ್ತಾರೆ. ಇದು PTR / 100. ಪ್ರಿನ್ಸಿಪಲ್ ಎಷ್ಟೈತಿ? 600 ಇಂಟು ಟೈಮ್ ಎಷ್ಟೈತಿ? 4 ವರ್ಷ ಇಂಟು ಶೇಕಡಾ ಎಷ್ಟೈತಿ ರೀ? 7% / 100. 0 0 ಕ್ಯಾನ್ಸಲ. 4 6 24 ಇಂಟು 7 ಮಾಡಿದರೆ 168 ಆಗ್ತೈತಿ. 168 ಅಷ್ಟು ಆನ್ಸರ್ ಅಲ್ಲ. ಇದಕ್ಕೆ ಅಸಲನ್ನು ಪ್ಲಸ್ ಮಾಡಿರಿ. 600 + 168 ಪ್ಲಸ್ ಮಾಡಿದರೆ ನಮ್ಮ ಒಟ್ಟು ಮೊತ್ತ ಎಷ್ಟಾಕೈತಿ ರೀ? 768. ನಮ್ಮದು ಏನು ರೀ? ಒಟ್ಟು ಮೊತ್ತ ಆಗ್ತೈತಿ 768. ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್, 768. ನೆಕ್ಸ್ಟ್ ಕ್ವಶನ್ ನೋಡ್ರಿ. x / 81 = 144 / x ಆದರೆ x ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ಈ ನೋಡ್ರಿ, x / 81 = 144 / x ಆಗಿದ್ರೆ x ನ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಈಗ ಈ ಎಕ್ಸನ್ನು ಈಚೆ ಕಳಿಸ್ರಿ, ಈ 81ನ ಆಚೆ ಕಳಿಸ್ರಿ. ಈ ಎಕ್ಸ್ ಈಚೆ ಕಡೆ ಬಂದ್ರೆ ಏನಾಕೈತಿದ? x² ಆಕೈತಿ. x² ಆಕೈತಿ. ಎಕ್ಸ್ ಕಡೆ ಬಂದ್ರೆ x² ಆಕೈತಿ. = ಇಲ್ಲಿ ಏನಾಗ್ತದೆ? 144 ಇಂಟು ಎಷ್ಟೈತಿ? ಇದು ಆಚೆ ಹೋದ್ರೆ ಏನಾಕೈತಿ ರೀ? ಇಂಟು ಆಗಿ 81 ಆಗ್ತೈತಿ. ಇಷ್ಟ ಆಕೈತಿ. ಈ ಎಕ್ಸ್ ಇಲ್ಲೇ ಬಿಡ್ರಿ, ಎಕ್ಸ್ನ ಮೌಲ್ಯ ಕೇಳ್ತಾರೆ. ಎಕ್ಸ್ ಇಲ್ಲೇ ಬಿಡ್ರಿ. ಇದು ಸ್ಕ್ವೇರ್ನ ಆಚೆ ಕಳಿಸ್ರಿ ಏನಾಗ್ತದೆ? ರೂಟ್ ಆಗ್ತೈತಿ. ಎಕ್ಸ್ ಇಲ್ಲೇ ಬಿಡ್ರಿ, ಸ್ಕ್ವೇರ್ ಆಚೆ ಕಳಿಸಿದ್ರೆ ರೂಟ್ ಆಕೈತಿ. 144 ಇಂಟು 81. ಇಷ್ಟ ಆಯ್ತಾ? ಹಾಗಿದ್ರೆ 144 ಎಷ್ಟರ ಸ್ಕ್ವೇರ್ ಇದೆ? 144 x = 144 12 ಸ್ಕ್ವೇರ್ ಇಂಟು 81 9 ಸ್ಕ್ವೇರ್. 12 9 ಎಷ್ಟು ರೀ? 12 9
100 ಇಲ್ಲಿ ಬಿಡ್ರಿ, ಇಲ್ಲಿ ಮ್ಯಾಗ ಬರ್ತೀವಿ ನೋಡಿ. ಎಕ್ಸ್ ಈಕ್ವಲ್ ಟು 12 9 ಎಷ್ಟು 108. ಆ ಎಕ್ಸ್ನ ಮೌಲ್ಯ ಎಷ್ಟು ರೀ 108. ಆಪ್ಷನ್ ಬಿ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ 55 ಅಂಕಗಳನ್ನು ಪಡೆದು 65 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ. ಅನುತ್ತೀರ್ಣ ಅಂದರೆ ಏನ್ರಿ, ಫೇಲ್ ಆಗುತ್ತಾನೆ. ಉತ್ತೀರ್ಣತೆಯ ಶೇಕಡಾವಾರು 40% ಆಗಿದ್ದರೆ ಒಟ್ಟು ಅಂಕಗಳ ಸಂಖ್ಯೆಯನ್ನು ಕಂಡುಹಿಡಿರಿ. ಉತ್ತೀರ್ಣತೆ ಅಂದ್ರೆ ಪಾಸ್ ಆಗಕ್ಕೆ ಎಷ್ಟು ಬೇಕಾಯ್ತು, 40% ಬೇಕಾಯ್ತು. ಅವೇನು ಮಾಡಿದಾನ, 55 ಅಂಕ ಪಡೆದು 65 ಅಂಕಗಳಿಂದ ಫೇಲ್ ಆಗ್ಯಾನ. 55 ಅಂಕ ಪಡೆದಾನು, 65ರಿಂದ ಫೇಲ್ ಆಗ್ಯಾನ. 55 ಪಡೆದ 65ರಿಂದ ಫೇಲ್ ಆಗ್ಯಾನ. ನೀವು 2 ಪ್ಲಸ್ ಮಾಡಿದ್ರೆ ಪಾಸ್ ಹಾಕಿದ್ದಾವ. ಇನ್ನು 65 ತೊಗೊಂಡ್ರೆ ಪಾಸ್ ಆಗಿದ್ದ. ಹಾಗೆ ಪ್ಲಸ್ ಮಾಡಿರೋಣ 55 65 ಪ್ಲಸ್ ಮಾಡಿ ಎಷ್ಟು ಆಕೈತೆ ರೀ, 5 5 10 6 6 12 120. ಇನ್ನು 120 ಏನ ಪಾಸಿಂಗ್ ಮಾರ್ಕ್ಸ್ ಇದೆ. 120 ಪಾಸಿಂಗ್ ಮಾರ್ಕ್ಸ್. ಆದ್ರೆ ಪರ್ಸೆಂಟೇಜ್ ಒಳಗೆ ಎಷ್ಟು ಐತ್ರಿ, 40% ಐತಿ. ಈ 40% ವ್ಯಾಲ್ಯೂನ ಏನ 120 ಪಾಸಿಂಗ್ ಮಾರ್ಕ್ಸ್. ಪರ್ಸೆಂಟೇಜ್ ಒಳಗೆ 40% ಆದ್ರೆ ಪಾಸ್ ಆಗ್ತಾನೋ, ಅಂಕ ಆದ್ರೆ 120 ಅಂದ್ರೆ ಪಾಸ್ ಆಗ. 40% ವ್ಯಾಲ್ಯೂನ 120 ಆದ್ರೆ ಹಾಗಿದ್ರೆ ಒಟ್ಟು ಅಂಕಗಳು ಎಷ್ಟು ಇರ್ತಾವ್ರಿ, 100% ಆಗಿರ್ತಾವ. 100% ಆದರೆ ಎಷ್ಟು ಅಂಕ, ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 40 ಕೆಳಗೆ ಬರ್ತೈತಿ, 100 × 120 ಮ್ಯಾಗ ಬರ್ತೈತಿ. 0 0 ಕ್ಯಾನ್ಸಲ್, 4 1 4 4 3 12 100 3 ಎಷ್ಟು ರೀ 300. ಆ ಪರೀಕ್ಷೆಗಿರುವ ಒಟ್ಟು ಅಂಕಗಳು ಸರಿಯಾದ ಉತ್ತರ 300. ಆನ್ಸರ್ ಯಾವ್ದು ರೀ, ಆಪ್ಷನ್ ಬಿ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 464 ಪೈಸೆಯನ್ನು ರೂಪಾಯಿಗಳಲ್ಲಿ ಪರಿವರ್ತಿಸಿ ಅಂತೈತಿ. ಈಗ 464 ಪೈಸೆ ಐತಿದೆ, 464 ಪೈಸೆ ಐತಿ. ಇದು ರೂಪಾಯಿ ಒಳಗೆ ಪರಿವರ್ತನೆ ಮಾಡ್ಬೇಕಂತಂದ್ರೆ ₹1 ಕೆಟ್ಟ ಪೈಸೆ ರೀ 100 ಪೈಸೆ /100 ಮಾಡಿದ್ರೆ ಆನ್ಸರ್ ಬರುತ್ತೆ ನೋಡ್ರಿ. ಇಲ್ಲಿ 2 0 ಅದಾವ ಅಂದ್ರೆ ಈ ಮ್ಯಾಗ 464 ಐತಿ. 2 0 ಅದಾವ ಅಂದ್ರೆ 2 ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟ್ ಕೊಟ್ರೆ ಇದು ₹4.64 ಪೈಸೆ ಆಗುತ್ತೆ. ಆನ್ಸರ್ ಏನ್ರಿ 4.64 64 ಪೈಸೆ. ಆಪ್ಷನ್ ಎ ಆಪ್ಷನ್. ಕ್ವಶನ್ಸ್ ಈಸಿ ಇರ್ತಾವೆ. ನೀವು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡಿ ಮಾಡಿದ್ರೆ ಈಸಿಯಾಗಿ ಬರ್ತಾವೆ. ನೀವು ಅದೇ ಸ್ವಲ್ಪ ಕಷ್ಟ ಅಂತ ತಿನ್ಕೋದ್ರೆ ಅದು ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 36 / 125, 42 / 25, 54 / 55 ಇದರ ಮಸಾವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ಏನೈತಿ ರೀ, HF of 36 / 125, 42 / 25, 54 / 55. HF ಅಂತ ಕೊಟ್ಟಾಗ ಏನು ಮಾಡ್ಬೇಕು ರೀ, ಮ್ಯಾಗಿನ ಎಲ್ಲಾನು HF ತೆಗಿಬೇಕು, ಕೆಳಗಿನೆಲ್ಲ LCM ತೆಗಿಬೇಕು. ಇಲ್ಲಿ ಏನಾದರೂ LCM ಅಂತ ಕೊಟ್ಟರಂದ್ರೆ ಮ್ಯಾಗಿನೆಲ್ಲ LCM ತೆಗಿಬೇಕು, ಕೆಳಗಿನೆಲ್ಲ HF ತೆಗಿಬೇಕು. ಈಗ ನೋಡ್ರಿ 36 ಐತಿ. ಇಲ್ಲಿ 36 42 54 HF ಎಷ್ಟಾಗತ್ತೆ ನೋಡ್ರಿ. ಈಗ 36 42 54 ಇದು HF ಎಷ್ಟಾಗುತ್ತೆ ಅಂದ್ರೆ ಇವು 3 ಯಾವ ಮಗೆ ಅದಾವ ನೋಡ್ರಿ. 3 ಯಾವ ಮಗೆ ಅದಾವ ಅಂದ್ರೆ 6 ಮಗೆ ಅದಾವ ನೋಡ್ರಿ. 6 6 36, 6 7 42, 6 8 69 54. ಇವು ನೀವು 3 ಒಂದು ಬಗೆಯಾಗಿಲ್ಲ. ನಮ್ಮ HF ಎಷ್ಟು ಬಂತು ರೀ, HF R ಬಂತು. HF R ಬಂತು. ಇನ್ನು ಕೆಳಗಿಂದ LCM ತೆಗಿಬೇಕು. LCM ತೆಗಿತ ಮುಂಚೆ ಒಂದು ಸರ್ತಿ ಆಪ್ಷನ್ ಅದ ನೋಡ್ರಿ. ಈಗ ಮ್ಯಾಗ HF ಇರುವಂಥ ಸಂಖ್ಯೆ ಯಾವ್ದೈತಿ ರೀ, HF ಇರುವಂಥ ಸಂಖ್ಯೆ R ಇರುವಂಥ ಸಂಖ್ಯೆ ಒಂದೇ ಐತಿ. ಹಾಗಿದ್ರೆ ಆನ್ಸರ್ ಏನಾಗ್ತದೆ, ಬಿ ಆಪ್ಷನ್ ಆಗ್ತದೆ. ಕೆಳಗೆ LCM ತೆಗಿಯುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ಮ್ಯಾಗ R ಆಪ್ಷನ್ ಇರುವಂಥದ್ದು, R ಇರುವಂಥದ್ದು ಒಂದು ಆಪ್ಷನ್ ಐತಿ. ಅದು ತೆಗೆದ್ರೆ ಅದು ಆನ್ಸರ್ ಆಗಿರ್ತದೆ. 6/1375 ಈ ಸರಿಯಾದ ಉತ್ತರ ಆಗ್ತದೆ. ತೆಳಗಿಂದ LCM ತೆಗೆಯುವಂಥ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. 400ರಲ್ಲಿ 20% ಪ್ಲಸ್ 150ರಲ್ಲಿ 30% ಆಗಿರುವುದು. ಇದು ಎಷ್ಟಾಗುತ್ತೆ ಅಂತ ನೋಡ್ರಿ. 400 × 20% ಆಫ್ 400 ಪ್ಲಸ್ 30% ಆಫ್ 150 ಇಂಟು ಎಷ್ಟೈತಿ ರೀ 20% ಡಿವೈಡೆಡ್ ಬೈ 100. ಪರ್ಸೆಂಟ್ ಅಂದ್ರೆ ಏನ 100 ಡಿವೈಡೆಡ್ ಬೈ 100 ಪ್ಲಸ್ 150 × 30 ಡಿವೈಡೆಡ್ ಬೈ
100. ಈ ನಡು ಪ್ಲಸ್ ಐತಿ. ಈಗ ನೋಡಿರಿ, ಈ 0 ಕ್ಯಾನ್ಸಲ್ಲ, ಈ 2 0 ಕ್ಯಾನ್ಸಲ್ಲ. 24 ಎಷ್ಟು? 80. 24 80 ಪ್ಲಸ್ ಐತಿ, ಪ್ಲಸ್ ಇಟ್ಕೋರಿ. ನೆಕ್ಸ್ಟ್ ಈ 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ. 15 ಮೂರಲೇ ಎಷ್ಟು ರೀ? 45. ಹಾಗಿದ್ರೆ 80 ಪ್ಲಸ್ 45 ಎಷ್ಟು ಆಕೈತಿ? 125 ಆಗ್ತದೆ. ಆನ್ಸರ್ ಹೇಳ್ರಿ, 125 ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್. ಇದು ನಿಮಗೆ ಕ್ವಶನ್ ಹೋಮ್ವರ್ಕ್ ಆಗಿರ್ತೈತಿ. ಇದನ್ನು ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಅಂತ ಹೇಳ್ತಾ, ಓಕೆ, ಇನ್ನತ್ತನ ಈ ವಿಡಿಯೋನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದ. ಇದೇ ರೀತಿ ನಿಮಗೆ ಪ್ರತಿದಿನ ಇದನ್ನು ವಿಡಿಯೋ ಬರ್ತಿರ್ತಾವೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.